खाई के पान बनारस वाला खाई के पान बनारस वाला ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇ ನನಗೆ ನೀನು ಬಂದೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿದು ಕನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೂ ಒಬ್ಬ ಈ ರಾಜನೂ ಒಬ್ಬ ಆಡಿಸಿ ಬರಮ್ಮ ಲಕ್ಷ್ಮೀ ತಾಯಿಯೇ ಕುಣಿಯುತ್ತಾನೆ ಅಣೆಯಲ್ಲಿ ನತ್ತೋಯಿತೋ ಅಣೆಯಲ್ಲಿ ಕುಂಕುಮಚ್ಚಿ ಮುಗಿನಲ್ಲಿ ನತ್ತೋಯಿತೋ ಕುಣಿಯುತ್ತಾನೆ ಬರಮ್ಮ ಲಕ್ಷ್ಮೀ ತಾಯಿಯೇ ಕುಣಿಯುತ್ತಾನೆ ಬರ गणपति ज्ञान दिनमणि जयतु सरस्वती वाग्विलासिनी जयतु सात्तुरु श्रुति शिरोमणि करुणवारिधिये जयतु कविवर व्यास सुखमुनि जयतु वाल्मीकि ऋषि कुलाग्रणे जयतु शंकर भाति गुरुविन पादचल दिवेनु शंकरनि धरणि गवकर्षि शंकराचार्याಗಿ ಬಂದನು ಪಂಕವನಲ್ಲಿ ಭಗವಂತನ ನೆನಬೇಕು 10 ನಿಮಿಷ ಆದ್ರೂ ಭಗವಂತನ ನೆನಬೇಕು ಅಂತ ಹೇಳಿದ್ರೆ ಆ ತರ ಸಂಕಲ್ಪ ಆಗಿದೆ ಅವರಿಗೆ. ಸೊ ಎಲ್ಲರೂ ಮಾಡ್ಬೇಕು, ಒಳ್ಳೇದು ನಿಜವಾಗ್ಲೂ ಅವ್ರು ಹೇಳಿರುವಾಗ. ಸೊ ನಮ್ಮ ಆರೋಗ್ಯದಲ್ಲಿ ಎಷ್ಟೋ ಸುಧಾರಣೆ ಆಗುತ್ತೆ ಭಗವಂತನ ನೆನೆಸೋದ್ರಿಂದ, ಎಷ್ಟೋ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತವೆ ನಮ್ಮಲ್ಲಿ. Woo!
చాలా క్యూట్ ఉంటుంది బా. ಮುಂದೆ ಮಕ್ಕಳಾಗಬೇಕು. ರಂಗ್ ರಕಮ್ಮ ಈ ಸಮಾಜ ಈ ಒಂದು ಒಬ್ಬ ಶಿಕ್ಷಣವಂತರಾಗ್ಲಿ ಸಂಸ್ಕಾರ ಎಲ್ಲರಿಗೂ ಒಳ್ಳೇದು ಮಾಡ್ಲಿ. ನಿಮಗೂ ಸಹ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಇಷ್ಟು ದಿನ ಹೆಂಗಿದ್ರು ಏನ್ ಗೊತ್ತಿಲ್ಲ, ಬಟ್ ಎಲ್ಲರ ಜೀವನದಲ್ಲಿ ಎಲ್ಲರ ಒಂದು ದಿನನಿತ್ಯ ಜೀವನದಲ್ಲಿ ಸಣ್ಣ ಆಗು ಹೋಗುಗಳು, ಜಗಳ, ಕಲಹ, ಮಾತು, ಚಕಮಕಿ ಎಲ್ಲ ಆಗಿರುತ್ತೆ. ಅದನ್ನೆಲ್ಲ ದೂರ ಇಟ್ಟು ಮತ್ತೆ 2026ಕ್ಕೆ ನಾವು ಕಾಲಿಡ್ತಾ ಇದೀವಿ. ಎಲ್ಲರೂ ನಾವು ಒಂದೇ ಕುಟುಂಬದ ಸದಸ್ಯರಾಗಿ, ಅಣ್ಣ ತಮ್ಮಂದರಾಗಿ, ಅಕ್ಕ ತಂಗಿಯರಾಗಿ ಎಲ್ಲರೂ ಚೆನ್ನಾಗಿರ್ಬೇಕು. ಮುಂದಿನ ದಿನಗಳಲ್ಲಿ ಎಲ್ಲರೂ ಚೆನ್ನಾಗಿರ್ರಿ ಅಂತ ಕೇಳ್ಕೊಳ್ತೇನೆ. ಏನಿಲ್ಲ, ಇವತ್ತಿದ್ದು ನೋಡಿ, ಕಳೆದ ವರ್ಷ ಇದ್ದವ್ರು ಈ ವರ್ಷ ಇಲ್ಲ, ನಾವು ಈ ವರ್ಷದ ಮುಂದೆ ಇರ್ತೀವಿಲ್ಲ ಗೊತ್ತಿಲ್ಲ, ಬಟ್ ಇವತ್ತಿನ ಎಲ್ಲರೂ ಚೆನ್ನಾಗಿರಿ ಅಂತ ಕೇಳ್ಕೊತೀನಿ ಅಷ್ಟೇ. ನಿಮ್ಗೆ ಏನ್ ಸವಲತ್ತು ಬೇಕು, ಏನ್ ಬೇಕು ಕೇಳ್ರಿ, ಕೊಡ್ಸಕ್ ನಾವು ರೆಡಿ ಇದೀವಿ. ಕೊಡಕ್ ದಾನಿಗಳಿದ್ದಾರೆ, ನಾವು ಕೇಳಕ್ ನಾವಿದೀವಿ. ನಿಮ್ಗೆ ಏನೇ ಸವಲತ್ತು ಬೇಕಾದ್ರೂ ಸಹ ಕೊಡಕ್ ನಾವು ರೆಡಿ ಇದೀವಿ. ಬಿಸಿನೀರು ಅಂತಿದ್ರಿ, ಸೋಲಾರ್ ವ್ಯವಸ್ಥೆ ಸಲುವಾಗಿ ಇವತ್ತು ಮತ್ತೆ ಗೀಸರ್ ನ ರೆಡಿ ಮಾಡಿಸಿದೀವಿ. ಎಷ್ಟೇ ಹೋಗ್ಲಿ, ನಿಮ್ಗಾಗಿ ನಾವಿದೀವಿ ಅಂದ್ಮೇಲೆ ನಮ್ಗಾಗಿ ನೀವಿರ್ಬೇಕು. ನಿಮ್ಗೆ ಏನೇ ಸಮಸ್ಯೆಗಳಿದೆ ನಮ್ಮ ಮುಂದೆ ಹೇಳಿ. ಬೇರೆಯವರು ಬಂದಂತವ್ರಿಗೆ, ಹೊರಗಡೆ ಇರುವಂತವ್ರಿಗೆ ಯಾರಿಗೆ ದಯವಿಟ್ಟು ಹೇಳ್ಬೇಡಿ. ಏನೇ ಸಮಸ್ಯೆ ಇರ್ಲಿ, ಅದು ನಾವು ದಾನಿಗಳಿಗೆ ಕೈ ಕಾಲು ಇಟ್ಕೊಂಡಾದ್ರೂ ನಿಮ್ ಸೇವೆ, ನಿಮ್ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರ ಕೊಡುವಂತ ಕೆಲಸ ಮತ್ತು ನಮ್ಮ ಮೇಲಧಿಕಾರಿಗಳಿದ್ದಾರೆ, ಆ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ 2025-26 ನಾನು ಕೇಳ್ಕೊಳ್ತೇನೆ. ಎಲ್ಲರೂ ಚೆನ್ನಾಗಿದೆ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ವೇದಿಕೆ ಬರ್ಬೇಕು ಅಂತ ಹೇಳ್ಬೇಕು ನೋಡ್ರಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್, ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ. ಹಾ, ಹ್ಯಾಪಿ ನ್ಯೂ ಇಯರ್ ಗುಡು.